ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ವಿತ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ಸ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕಾಮೆಂಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಸೊ ಆದಷ್ಟು ನಾನು ಕಾಮೆಂಟ್ಸ್ಗೆ ಹಾರ್ಟ್ ಕೊಡೋದಾ ಇಲ್ಲಾಂದರೆ ರಿಪ್ಲೈ ಮಾಡ್ತೀನಿ ನನಗೆ ಸಮಯ ಸಿಕ್ಕಿದಾಗ. ಓಕೆ, ಸೊ ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಮೆಸೇಜ್ ಮಾಡ್ಬೋದು. ಸೊ ಇವತ್ತಿನ ರೀಡಿಂಗ್ ನೀವು ಟೈಟಲ್ ನೋಡಿಯೇ ಗೊತ್ತಾಗಿರ್ಬೋದು. ಇವತ್ತಿನ ರೀಡಿಂಗ್ ಇದು ಇನ್ಸಿಡೆನ್ಸ್ ಅಲ್ಲ. ಸೊ ದೀಪಾವಳಿಗಿಂತ ಮುಂಚೆ ಈ ಒಂದು ರೀಡಿಂಗ್ ನಿಮಗೆ ಸಿಗುತ್ತೆ ಅಂತ ಅಂದರೆ ಇದು ಇನ್ಸಿಡೆನ್ಸ್ ಅಲ್ಲ. ಸೊ ಇಲ್ಲಿ ನಿಮಗೆ ಮೆಸೇಜ್ ಇದೆ, ಬೆಳಕಿನ ಹಬ್ಬ ಬರ್ತಾ ಇದೆ. ಸೊ ಆ ಸಂದೇಶ ಏನು ಅನ್ನೋದನ್ನು ನೋಡೋಣ. ಓಕೆ, ಸೊ ಬನ್ನಿ. ಥ್ಯಾಂಕ್ ಯು ಸೋ ಮಚ್. Thank you. ಕ್ವೀನ್ ಆಫ್ ಸೋರ್ಡ್ಸ್. ಸೊ ನೋಡಿ, ನಿಮಗೆ ನಿಮ್ಮ ಬೌಂಡ್ರೀಸ್ ಏನು ಅನ್ನೋದು ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್. ಓಕೆ, ಆ್ಯಂಡ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬೌಂಡ್ರಿ ಮೀರಿ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಏನು ಹೇಳ್ತಾರೆ, ನಾವಿವಾಗ ಇದಿಷ್ಟು ಗೆರೆ ಹಾಕ್ಕೊಳ್ತೀವಲ್ಲ, ಇದಕ್ಕಿಂತ ಈಚೆ ನೀವು ಬರಬಾರ್ದು ಅನ್ನೋದು. ಸೊ ನಿಮಗೆ ಇದು ಫಸ್ಟ್ ಒಂದು ವಾರ್ನಿಂಗ್ ಅಂತಲೇ ಹೇಳಬಹುದು. ಓಕೆ, ಸೊ ಯಾರು ತುಂಬ ಸಿಹಿ ಮಾತಾಡ್ತಾ ಇದ್ದಾರೆ ಅಂತಂದರೆ ತಕ್ಷಣ ಅವರನ್ನು ನಂಬೋದಕ್ಕೆ ಹೋಗಬೇಡಿ. ಸೊ ನೀವು ಅಲರ್ಟ್ ಆಗಿರಬೇಕಾಗತ್ತೆ. ಆ್ಯಂಡ್ ನಿಮ್ಮ ಬೌಂಡ್ರಿ ಏನಿದೆ ನೋಡಿ ಅದನ್ನ ಸೆಟ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಲೈಕ್ ಪೇಯ್ನಿಂದ ವಿಸ್ಡಮನ್ನು ಗೇನ್ ಮಾಡಿ. ನಂಗೆ ತುಂಬ ದುಃಖ ಕೊಟ್ಟರು, ನನಗೆ ತುಂಬ ಪೇಯ್ನ್ ಕೊಟ್ಟರು, ಪೇಯ್ನ್ ದುಃಖ ಒಂದೇ. ಓಕೆ, ನೋವು, ಪೇಯ್ನ್ ಅಂದರೆ ನೋವು, ಎಸ್, ನೋವು ಕೊಟ್ಟರು, ದುಃಖ ಕೊಟ್ಟರು ಅಂತ ನೀವೇನಾದರೂ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಇಲ್ಲಿ ತುಂಬ ಬ್ರೇವ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಯಾರಾದರೂ ನೋವು ಕೊಟ್ಟಿದ್ದರೆ ಆ ನೋವಿಂದ ನಿಮ್ಮ ಜ್ಞಾನ ಏನಿದೆ ನೋಡಿ ಅದನ್ನ ಹೇಗೆ ನಾನು ಹೆಚ್ಚಿಸಬಹುದು ಅನ್ನೋದನ್ನು ನೋಡಿ, ಅದರಿಂದ ನಾನು ಏನು ಕಲಿಬಹುದು ಅನ್ನೋದನ್ನು ನೋಡಿ. ಓಕೆ, ಸೊ ಕ್ವೀನ್ ಆಫ್ ಸೋರ್ಡ್ಸ್ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಯಾವಾಗ ನೋಡಿದರೂ ಲೈಕ್ ಇನ್ನೋಸೆನ್ಸ್ ಆಗಿ ಇರಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ವಾಕ್ ಯುವರ್ ಟಾಕ್. ನನಗೆ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ, ವಾಕ್ ಯುವರ್ ಟಾಕ್. ನೀವೇನು ಹೇಳ್ತೀರಾ ಅದರ ಮೇಲೆ ನಿಗಾ ಇರಲಿ. ನಿಮಗೆ ಒಂದು ಪದ್ಧತಿ, ಇನ್ನೊಬ್ಬರಿಗೊಂದು ಪದ್ಧತಿ, ಆ ಥರ ಮಾಡೋದಕ್ಕೆ ಹೋಗಬೇಡಿ. ನೀವು ಬೇರೆಯವ್ರಿಗೆ ಬೇರೆ ಹೇಳ್ತಾ ಇದ್ರೆ ಬಟ್ ನೀವು ಮಾಡ್ತಾ ಇರೋದೇ ಬೇರೆ, ಆ ಥರ ಮಾಡಬೇಡಿ. ಇವಾಗ ನಾನು ಹೇಳಿದರೆ ಒಬ್ಬರಿಗೆ, ಸೊ ಡೈಲಿ ಟೆಂಪಲ್ಗೆ ಹೋಗಿ ಅಂತ ನಾನು ಮಾಡ್ತಾ ಇದ್ದೀನಿ, ನಾನು ಅದನ್ನ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಇನ್ನೊಬ್ಬರಿಗೆ ಅದನ್ನ ಹೇಳ್ಬೋದು. ಓಕೆ, ಸೊ ಎಸ್, ಆ ಥರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ನನಗೆ ಇನ್ನೊಂದು ಇಲ್ಲಿ ಮೆಸೇಜ್ ಸಿಕ್ಕಿತ್ತು, ಸೊ ಮರ್ತು ಹೋಯ್ತು ಅದು. ಥ್ಯಾಂಕ್ ಯು ಸೋ ಮಚ್. ಅದೊಂದು ಮಾತಿದೆ ಅಲ್ಲ, ಆ ಥರ ಗೆಟ್ ಆಂಜನೇಯ. ಐ ಡೋಂಟ್ ನೋ, ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ. ಈ ನೈಟ್ ಆಫ್ ಸೋರ್ಡ್ಸ್ ಏನಿದೆ ನೋಡಿ, ಅದೇ ಮೆಸೇಜನ್ನು ನನಗೆ ಇಲ್ಲಿ ಕೊಡ್ತಾ ಇದೆ. ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವಸರ ಮಾಡಬೇಡಿ ಯಾವುದಕ್ಕೂ ಕೂಡ. ಇವನ್ ಇಫ್ ಇಟ್ ಈಸ್ ನೀವೇನಾದರೂ ಕಾರ್ ತೊಗೊಳ್ತಾ ಇದ್ದೀರಾ, 2 ವೀಲರ್ ತೊಗೊಳ್ತಾ ಇದ್ದೀರಾ, 4 ವೀಲರ್ ತೊಗೊಳ್ತಾ ಇದ್ದೀರಾ, ಸೊ ನೀವು ಏನೇ ತೊಗೊಳ್ತಾ ಇದ್ರೂ ಕೂಡ ಅವಸರ ಮಾಡಬೇಡಿ. ಸ್ಪೆಷಲಿ ನನಗೆ ಇಲ್ಲಿ ಲೈಕ್ ಗಾಡಿ ರಿಲೇಟೆಡ್ ತುಂಬಾ ವೈಟ್ ಸಿಗ್ತಾ ಇದೆ. ಲೈಕ್ ಅದು 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು. ಅವಸರ ಮಾಡಬೇಡಿ, ಯಾವುದಕ್ಕೂ ಕೂಡ ಅವಸರ ಮಾಡಬೇಡಿ. ಅವಸರ ಪಟ್ಟರೆ ಏನಾಗುತ್ತೆ ಅಂತಂದರೆ ಅದರ ರಿಸಲ್ಟ್ ಏನಿದೆ ನೋಡಿ ಚೆನ್ನಾಗಿ ಬರೋದಿಲ್ಲ. ಸೊ ಇಲ್ಲಿ ನೈಟ್ ಆಫ್ ಸೋರ್ಡ್ಸ್ ಅದನ್ನೇ ಹೇಳ್ತಾ ಇದೆ, ಅವಸರ ಮಾಡಬೇಡಿ ಅನ್ನೋದು. ಓಕೆ, ಅವಸರ ಮಾಡಬೇಡಿ. ನೋಡಿ, ಪೇಜ್ ಆಫ್ ಪೆಂಟಿಕಲ್ಸ್ ಪೇಷನ್ಸ್ ಬಗ್ಗೆನೇ ಮಾತಾಡುತ್ತೆ. ಪೇಷನ್ಸಿಂದ ಮುಂದೆ ಹೋಗೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಪೇಜ್ ಆಫ್ ಪೆಂಟಿಕಲ್ಸ್. ಆ್ಯಂಡ್ ಏನು ಗೊತ್ತಾ, ಎಲ್ಲ ನನಗೆ ಗೊತ್ತಿದೆ ಅನ್ನೋ ಥರ ಬಿಹೇವ್ ಯಾವತ್ತೂ ಮಾಡಬೇಡಿ.
ಯಾವತ್ತೂ ಮಾಡಬೇಡಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಲೈಕ್ ಸ್ಟೂಡೆಂಟ್ ಆಗಿ ಯಾರೇ ಇರಬಹುದು, ಒಬ್ರಿಗಿಂತ ಹೆಚ್ಚು ನಿಮಗೆ ಸಂದೇಶ ಗೊತ್ತಿದ್ರೂ ಕೂಡ ಸೈಲೆಂಟ್ ಆಗಿರಿ. ಅವ್ರು ಏನು ಹೇಳ್ತಾ ಇದ್ದಾರೆ ನೋಡಿ ಅದನ್ನು ಕೇಳಿ. ನನಗೆ ತುಂಬ ಇಷ್ಟ. ನಾನು ಯಾವತ್ತೂ ಯಾರಲ್ಲೂ ಹೇಳೋಕ್ಕೋಗೋದಿಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗಿಂತ. ಅದು ಸಣ್ಣ ಮಕ್ಕಳು ಕೂಡ ಆಗಿರಲಿ. ಬಿಕಾಸ್ ಏನು ಗೊತ್ತಾ, ನನಗೆ ನಾಲೆಜ್ ಗೇನ್ ಮಾಡೋದು ತುಂಬ ಇಷ್ಟ. ಯಾರೇ ಇರಲಿ, ಅದು ಸಣ್ಣ ಮಕ್ಕಳು ಕೂಡ ಆಗಿರಲಿ. ಕೆಲವೊಮ್ಮೆ ನಾನು ನನ್ನ ಮಗಳಿಂದ ಕಲಿತೀನಿ, ಇಲ್ಲಾಂದರೆ ಬೇರೆ ಮಕ್ಕಳಿಂದ ಕಲಿಯೋದು, ಇಲ್ಲಾಂದರೆ ಬೇರೆಯವರಿಂದ ಕಲಿಯೋದು. ಇವನ್ ನನ್ನ ಹಸ್ಬೆಂಡ್ ಇರ್ಬೋದು, ಯಾರೇ ಇರ್ಬೋದು. ಕಲಿಯೋದಕ್ಕೆ ನಾಲೆಜ್ ಗೇನ್ ಮಾಡೋದಕ್ಕೆ ಏನಿದೆ ನೋಡಿ, ತುಂಬಾ ಆಪ್ಷನ್ಸ್ ಇದೆ ನಮ್ಮಲ್ಲಿ. ಓಕೆ, ಸುತ್ತಮುತ್ತನೇ ಇದೆ, ಅದರಿಂದಲೇ ನಾವು ಕಲಿಬೋದು, ರೈಟ್? ಸೊ ಎಲ್ಲೂ ಹೆಚ್ಚು ಶೋ ಆಫ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಮೇನ್ ಥಿಂಗ್ ಈಸ್ ಡೋಂಟ್ ಶೋ ಆಫ್ ಮಾಡೋದಕ್ಕೆ ಹೋಗಬೇಡಿ. ನನ್ನಲ್ಲಿ ಇದಿದೆ, ನನ್ನಲ್ಲಿ ಅದಿದೆ. ಏನು ಇದೆಯೇ ನೋಡಿ, ಸಂತೋಷನ ಪಡಿ. ನಿಮ್ಮಲ್ಲಿ ಹೆಚ್ಚಿದೆಯಾ ಬೇರೆಯವ್ರ ಜೊತೆ ಶೇರ್ ಮಾಡಿ. ಓಕೆ, ಸೊ ನಾವೆಲ್ಲ ಇರೋದು ಏನು ಅಂತಂದರೆ ಒಬ್ರಿಗೊಬ್ರು ಶೇರ್ ಮಾಡಬೇಕು ಅಲ್ವಾ? ಅಬಂಡೆನ್ಸ್ ಯಾವತ್ತೂ, ಸಮೃದ್ಧಿ ಯಾವತ್ತೂ ಕಡಿಮೆ ಆಗಲ್ಲ ಈ ಬ್ರಹ್ಮಾಂಡದಲ್ಲಿ. ಈ ಪ್ರಕೃತಿ ನಮಗೆ ದೇವರು ಏನು ಕೊಟ್ಟಿದ್ದಾರೆ ನೋಡಿ, ಎಲ್ರಿಗೂ ಅವರವರಿಗೆ ಎಷ್ಟು ಬೇಕು ನೋಡಿ ಅದನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ಹೇಗೆ ಇಟ್ಕೊಳ್ತೀವ ಬಿಡ್ತೀವ ಅದು ನಮ್ಮ ಕೈಯಲ್ಲಿರುವಂಥದ್ದು, ರೈಟ್? ಸೊ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ ಲೈಕ್ ಜಸ್ಟ್ ಬಿ ವಿತ್ ಯುವರ್ ಸೆಲ್ಫ್. ನೀವಾಗಿರಿ. ಓಕೆ, ಸೊ ನೀವಾಗಿರಿ. ಆ್ಯಂಡ್ ಇಲ್ಲಿ ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ. ಓಕೆ, ಮನಿ ರಿಲೇಟೆಡ್ ಗುಡ್ ನ್ಯೂಸ್ ಇದೆ, ಪ್ರಾಪರ್ಟಿ ರಿಲೇಟೆಡ್ ಗುಡ್ ನ್ಯೂಸನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ನಿಮಗೆ ಒಳ್ಳೆ ಡೈರೆಕ್ಷನ್ ಕೂಡ ಸಿಗುತ್ತೆ. ಇಲ್ಲಿ ತನಕ ಏನಾದರೂ ಸ್ಟಕ್ ಆಗಿದ್ದೀರಾ, ಲೈಕ್ ಮನಿ ರಿಲೇಟೆಡ್ ಇರ್ಬೋದು, ಕರಿಯರ್ ರಿಲೇಟೆಡ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ಇರ್ಬೋದು, ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ನಿಮಗೆ ಒಂದು ಒಳ್ಳೆ ಡೈರೆಕ್ಷನ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟ್ರೆಂತ್ ನೋಡಿ. ಸ್ಟ್ರೆಂತ್ ಇದೆ, ಶಕ್ತಿ ಇದ್ದರೆ ತಾನೇ ನಾವು ಎಲ್ಲವನ್ನ ಮಾಡೋದಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್, ಶಕ್ತಿ ಇವಾಗ ನಿಮ್ಮ ಲೈಫಲ್ಲಿ ತುಂಬ ಸ್ಟ್ರಗಲ್ ಇದೆ, ದೇವರಲ್ಲಿ ಯಾವ ಥರ ಪ್ರಾರ್ಥನೆ ಮಾಡ್ಬೋದು, ದೇವರೇ ನನಗೆ ಹೆಚ್ಚಿನ ಶಕ್ತಿನ ಕೊಡಿ, ಈ ಸಮಸ್ಯೆ ಏನು ಬರ್ತಾ ಇದೆ ಇದನ್ನು ನಾನು ಎದುರಿಸಿ ಮುಂದೆ ಹೋಗ್ಬೋದು ಅನ್ನೋದು, ರೈಟ್? ಶಕ್ತಿ ಈಸ್ ಆಲ್ ಅಬೌಟ್ ದ್ಯಾಟ್. ಸ್ಟ್ರೆಂತ್ ಅಂದರೆ ಅದೇ. ಶಕ್ತಿ ಇಲ್ಲ ಅಂತಂದರೆ ಏನೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅದು ಏನೇ ಇರ್ಬೋದು. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಒಂದು ಬೆಳಕಿನ ಹಬ್ಬ ಏನಿದೆ ನೋಡಿ, ಈ ಬೆಳಕಿನ ಹಬ್ಬ ಏನಿದೆ ನೋಡಿ, ನಿಮ್ಮಲ್ಲಿ ತುಂಬಾ ಇನ್ಸ್ಪಿರೇಷನ್ನ ಮೂಡಿಸುತ್ತೆ. ಆ್ಯಂಡ್ ಇದು ನಿಮಗೆ ತುಂಬಾ ಒಂದು ಧೈರ್ಯನ ಕೊಡುತ್ತೆ. ಓಕೆ, ಆ್ಯಂಡ್ ದೇವಿ ಟೆಂಪಲ್ಗೆ ಹೋಗ್ತೀರಾ ಅಂತಂದರೆ ತುಂಬ ಒಳ್ಳೆಯದು, ದೀಪಾವಳಿಗಿಂತ ಮುಂಚೆ. ಓಕೆ, ಸೊ ದೀಪಾವಳಿಗಿಂತ ಮುಂಚೆ ನಿಮಗೆ ರೀಡಿಂಗ್ ಸಿಗ್ತಾ ಇದ್ದರೆ ಹೋಗಿ ಆಶೀರ್ವಾದ ತೊಗೊಳ್ಳಿ ದೇವ್ರದ್ದು. ಬೇರೆ ಏನು ಹೇಳಬೇಡಿ, ದೇವಿ ಟೆಂಪಲ್ಗೆ ಹೋಗಿ ನನಗೆ ಶಕ್ತಿನ ಕೊಡಿ. ರೈಟ್ ನಾವು ನಿಮ್ಗೆ ಏನೇ ಸಮಸ್ಯೆ ಇರಲಿ, ಮನಿ ಪ್ರಾಬ್ಲಮ್, ಎನಿ ಕೈಂಡ್ ಆಫ್ ಏನೇ ಇರಲಿ, ಹೋಗಿ ಒಂದು ಸ್ಮೈಲ್ ಮಾಡಿ ದೇವ್ರನ್ನ ನೋಡಿಬಿಟ್ಟು, ಫೈನಲಿ ನಾನು ನಿಮ್ಮ ಹತ್ರ ಬಂದೆ ಅಂತ ಹೇಳಿಬಿಟ್ಟು ಸ್ಮೈಲ್ ಮಾಡಿ ಸ್ವಲ್ಪ ಹೊತ್ತು ಅವರನ್ನು ನೋಡಿಬಿಟ್ಟು ಮನಸ್ಸಲ್ಲೇ ಹೇಳಿಬಿಡಿ, ಸೊ ನಾನು ಏನಕ್ಕೆ ಬಂದಿದ್ದೀನಿ ಅಂತಂದರೆ ನಾನು ಈ ಒಂದು ವಿಷಯಕ್ಕೆ ಬಂದಿದ್ದೀನಿ, ಹೀಗೆ ಬಂದಿದ್ದೀನಿ, ಸೊ ನನಗೆ ಇನ್ನಷ್ಟು ಶಕ್ತಿನ ಕೊಡಿ, ನೀವು ಏನೇ ಸಮಸ್ಯೆ ಬರಲಿ ಅದನ್ನು ನಾನು ಎದುರಿಸೋದಕ್ಕೆ ಅಂತ ಹೇಳಿ. ಓಕೆ, ಆ್ಯಂಡ್ ನಿಮ್ಮ ಹಿಂದೆ ದೇವಿ ಏನು ಮಾಡ್ತಾರೆ ಅನ್ನೋದು ನಿಮಗೆ ಕೇಳುವಂತಹ ಅವಶ್ಯಕತೆ ಇಲ್ಲ, ನೋಡುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮಗೇನು ಕೊಡಬೇಕೋ ಏನು ಕೊಡಬಾರ್ದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಅಂತಂದರೆ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿರುವ ಶಕ್ತಿ ಏನಿದೆ ನೋಡಿ ಅದನ್ನು ಒಗ್ಗೂಡಿಸಿ, ಅದನ್ನು ಜೊತೆ ಮಾಡಿ. ಓಕೆ, ಸೊ ನೀವು ಏನು ಹೇಳ್ತಾರೆ, ನೀವೇನು ವೀಕ್ ಪರ್ಸನ್ ಅಲ್ಲ. ಓಕೆ, ಸೊ ನಿಮ್ಮಲ್ಲಿ ತುಂಬ ಧೈರ್ಯ ಇದೆ ಅಂತಹ ಮೆಸೇಜನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ದೀಪಾವಳಿಗೆ ಆದೊತ್ತಿಗೆ ನಿಮಗೆ ನೀವು ಒಳ್ಳೆ ಕೂಡ ಫೀಲ್ ಮಾಡ್ತೀರಾ, ಬೇಕಾದರೆ ನೋಡಿ. ಆ್ಯಂಡ್
ಈ ವಿಡಿಯೋನ ನೋಡಿಬಿಟ್ಟು ನಾನು ಹೇಳಿರುವಂತಹ ಗೈಡೆನ್ಸ್ ನೀವು ಮಾಡ್ತೀರಾ ಅಂತಂದರೆ ದೇವಿ ಟೆಂಪಲ್ಗೆ ಡೈಲಿ ನಿಮಗೆ ಹೋಗೋಕ್ಕಾಗುತ್ತೆ ಅಂತಂದರೆ ಪೀರಿಯಡ್ಸ್ ಬಂದಾಗ ಮಾತ್ರ ಹೋಗಬೇಡಿ. ಬಟ್ ಹೋಗ್ತೀರಾ ಅಂತಂದರೆ ನಿಮಗೆ ತುಂಬ ಒಳ್ಳೆಯದಿದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ನೀವು ಡೈಲಿ ಹೋಗ್ತೀರಾ ಅಂತ ಅಂದರೆ ನಿಮ್ಮ ಲೈಫಲ್ಲಿ ನೀವು ಹೇಳಿದ್ರಲ್ಲಿ ಏನು ಬದಲಾವಣೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಏನು ಗೊತ್ತಾ, ನಿಮಗೋಸ್ಕರ ಹೊಸ ದಾರಿ ಏನಿದೆ ನೋಡಿ ಅದು ಓಪನ್ ಅಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೆವೆನ್ ಆಫ್ ಕಪ್ಸ್. ಆಪ್ಷನ್ಸ್ ತುಂಬಾ ಬರಬಹುದು. ಓಕೆ, ಕನ್ಫ್ಯೂಷನ್ಸ್ ತುಂಬಾ ಆಗಬಹುದು. ಓಕೆ, ಆ್ಯಂಡ್ ಯಾರು ನಿಮಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ನೋಡಿ ಅವರನ್ನು ನಂಬೋದಕ್ಕೆ ಹೋಗಬೇಡಿ. ಓಕೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಯಾರಾದರೂ ನಿಮಗೆ ಸಿಹಿ ನಾನು ಮೊದಲೇ ಹೇಳಿದೆ, ಸಿಹಿ ಮಾತಾಡಿಬಿಟ್ಟು ನಿಮ್ಮ ಮಾತನ್ನು ಬಾಯಿಂದ ಉಗುಳಿಸಬಹುದು. ಓಕೆ, ಹೇಳಿಸಬಹುದು. ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ ಸ್ಟೈಲ್ ಏನು ನಡೀತಾ ಇದೆ, ಲೈಫಲ್ಲಿ ಏನು ನಡೀತಾ ಇದೆ, ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ತುಂಬ ಇಂಪಾರ್ಟೆಂಟ್ ವಿಷಯ ಏನಿದೆ ನೋಡಿ ಅದನ್ನ ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ದೀಪಾವಳಿಗೆ ನೀವು ಒಳ್ಳೆ ಡ್ರೆಸ್ಸನ್ನು ತೊಗೊಂಡಿದ್ದೀರಾ ಆ್ಯಂಡ್ ಅದು ಕಲರ್ ತುಂಬ ಚೆನ್ನಾಗಿದೆ. ಯಾರಾದರೂ ನಿಮ್ಗೆ ಕಾಲ್ ಮಾಡಿಬಿಟ್ಟು ಕೇಳ್ತಾರೇನೋ ಲೈಕ್ ಬಟ್ಟೆ ತೊಗೊಂಡಿಯಾ, ಹೇಗಿದೆ, ಯಾವ ಕಲರ್ ಹೇಗಿದೆ, ಯಾವುದು ಹೇಳೋದಕ್ಕೆ ಹೋಗಬೇಡಿ. ತೊಗೊಂಡಿದ್ದೀನಿ, ನಾನು ಹಾಕಬೇಕಾದ್ರೆ ತೋರಿಸ್ತೀನಿ. ಸೊ ಇದು ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ. ಸೊ ಇದಕ್ಕಿಂತಲೂ ಹೆಚ್ಚು ಲೈಕ್ ತುಂಬ ಇಂಪಾರ್ಟೆಂಟ್ ವಿಷಯಗಳು ಇರಬಹುದು. ಸೊ ಯಾವತ್ತೂ ಇಂಪಾರ್ಟೆಂಟ್ ವಿಷಯ ಏನಿದೆ ನೋಡಿ ಅದನ್ನ ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ತುಂಬಾ ಆಪ್ಷನ್ಸ್ ನಿಮ್ಮ ಮುಂದೆ ಬರುತ್ತೆ, ನಿಮ್ಗೆ ತುಂಬ ಬರುತ್ತೆ. ಆ್ಯಂಡ್ ಕೆಲವರು ಎಮೋಷ್ನಲಿ ಆಗಿಬಿಟ್ಟು ಲೈಕ್ ನಿಮ್ಮಿಂದ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಬಹುದು. ಬಟ್ ಅದನ್ನು ನೀವು ತುಂಬ ವಿಚಾರ ಮಾಡಿ ಮತ್ತೆ ನಿರ್ಧಾರನ ತಗೊಳ್ಳಿ, ಎಲ್ಲೇ ಇರಬಹುದು. ವಾವ್, ನೈಟ್ ಆಫ್ ಕಪ್ಸ್. ಸೊ ನಿಮಗೆ ಒಂದು ಒಳ್ಳೆಯ ಆಫರ್ ಬರ್ತಾ ಇದೆ. ಇದು ಕರಿಯರ್ ರಿಲೇಟೆಡ್ ಆಫರ್ ಇರಬಹುದು, ಇದು ಲವ್ ರಿಲೇಟೆಡ್ ಇರಬಹುದು, ಪ್ರಾಪರ್ಟಿ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್. ಬಟ್ ನಿಮಗೆ ಆಪರ್ಚುನಿಟಿ ಇದೆ, ಆಪರ್ಚುನಿಟಿ ಬರುತ್ತೆ. ಓಕೆ, ಸೊ ವಿಶ್ವಾಸನ ಇಟ್ಕೊಳ್ಳಿ, ಆದಷ್ಟು ಪ್ರೀತಿಯಿಂದ ಇರಿ ಆ್ಯಂಡ್ ಪ್ರೀತಿನ ಹಂಚಿ. ಓಕೆ, ಸೊ ನೈಟ್ ಆಫ್ ಕಪ್ಸ್ ಎನರ್ಜಿ ಆಪರ್ಚುನಿಟಿನ ತೊಗೊಂಡು ಬರುತ್ತೆ. ಆ್ಯಂಡ್ ಯು ಆರ್ ಡಿವೈನ್ಲಿ ಗೈಡೆಡ್. ದೇವರು ನಿಮ್ಮನ್ನು ಗೈಡ್ ಮಾಡ್ತಾರೆ. ಸೊ ಅದಕ್ಕೆಲ್ಲ ಹೇಳ್ತಾ ಇದ್ದೀನಿ ಏನು ಅಂತಂದರೆ ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ ಅದನ್ನು ನಂಬಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಟ್ರಸ್ಟ್ ಯುವರ್ ಇಂಟ್ಯೂಷನ್. ಏಂಜಲ್ಸ್ ಯಾವಾಗಲೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ದ ಥಿಂಗ್ ಇಸ್ ದ್ಯಾಟ್ ಒಂದೇ, ಬೌಂಡ್ರೀಸ್, ನಿಮ್ಮ ಬೌಂಡ್ರಿ ಏನು ಅದನ್ನು ಮರಿಬೇಡಿ. ಕನ್ಫ್ಯೂಷನ್ಸ್ ಆಗಬೇಡಿ. ಕನ್ಫ್ಯೂಷನ್ಸ್ ಆಗ್ತಾ ಇದೆ ಅಂತಂದರೆ ಪೆನ್ ಆ್ಯಂಡ್ ಪೇಪರ್ ತೊಗೊಳ್ಳಿ, ಬರೆಯೋದಕ್ಕೆ ಶುರು ಮಾಡಿ. ಆ್ಯಂಡ್ ಬೇರೆಯವ್ರು ನಿಮ್ಮನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ, ಮೆನ್ಯುಪ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತಂದರೆ ಬಿ ಕೇರ್ಫುಲ್. ನೋಡಿ ಏನು ಹೇಳ್ತಾ ಇದ್ದಾರೆ ಅನ್ನೋದು. ತಕ್ಷಣ ಯಾವುದನ್ನು ಕೂಡ ಒಂದೇ ಸಲ ನಂಬೋದಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು ಇಲ್ಲಿ ನಿಮಗೆ ಮೆಸೇಜ್ ಏನು ಅಂತಂದರೆ ಲರ್ನರ್ ಆಗಿ, ಸ್ಟೂಡೆಂಟ್ ಆಗಿ, ನಿಮಗೆ ಗೊತ್ತಿದ್ದರೂ ಕೂಡ ಆ್ಯಸ್ ಅ ಸ್ಟೂಡೆಂಟ್ ಥರನೇ ನೋಡಿ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಡಿವೈನ್ ನಿಮ್ಮನ್ನು ಗೈಡ್ ಮಾಡ್ತಾ ಇದೆ. ನಿಮ್ಮಲ್ಲಿರುವಂತಹ ಸ್ಟ್ರೆಂತ್ ಏನಿದೆ, ನಿಮ್ಮಲ್ಲಿರುವ ಶಕ್ತಿ ಏನಿದೆ ನೋಡಿ ಅದನ್ನು ಗುರುತಿಸಿ. ಓಕೆ, ಸೊ ಎಸ್, ಇದಿಷ್ಟೇ ಮೆಸೇಜ್. ಬಾಟಮ್ ಆಫ್ ದ ಡೆಕ್ 10 ಆಫ್ ವಾನ್ಸ್. ನಾನು ಇವಾಗಷ್ಟೇ ಹೇಳಿದೆ ನೋಡಿ. ನಾನು ಈ ಬಾಟಮ್ ಆಫ್ ದ ಡೆಕ್ಕನ್ನು ನೋಡಿರಲಿಲ್ಲ, ಅದಕ್ಕೆ ನಾನು ಹೇಳಿದೆ ನಿಮಗೆ. ನಿಮ್ಮನ್ನು ಮನಿಪ್ಯುಲೇಟ್ ಮಾಡಿ ಓಡಬಹುದು, ನಿಮಗೆ ಮೋಸ ಮಾಡಬಹುದು. ಸೊ ಯಾರನ್ನೂ ಕೂಡ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ. ವಿಶ್ವಾಸನ ಇಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಫೇತ್, ವಿಶ್ವಾಸ ಏನಿದೆ ನೋಡಿ ಅದು ತುಂಬ ಓಕೆ. ನನಗಿಲ್ಲಿ ಇನ್ನೊಂದು ಮೆಸೇಜ್ ಸಿಗ್ತಾ ಇದೆ. ಏನು ಅಂತಂದರೆ ಯಾರು ಸ್ಪಿರಿಚುವಲಿ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಪರೀಕ್ಷೆಗಳು ನಡೀತಾ ಇದೆ. ಡೆಫಿನೆಟ್ಲಿ ಪರೀಕ್ಷೆಗಳು ಇಲ್ಲಿ ನಡೀತಾ ಇದೆ. ಎನಿ ಕೈಂಡ್ ಆಫ್ ಪರೀಕ್ಷೆ ಇರಬಹುದು. ಸ್ಪಿರಿಚುವಲಿ ಯಾರಾದರೂ ವರ್ಕ್ ಮಾಡ್ತಾ ಇದ್ದೀರಾ, ಧ್ಯಾನ ಮಾಡ್ತಾ ಇದ್ದೀರಾ, ನಾಮಸ್ಮರಣೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಟೋಟಲಿಯಾಗಿ ಇಲ್ಲಿ ಹೇಳಬೇಕು ಅಂತ ಅಂದರೆ ನಿಮಗೆ ಪರೀಕ್ಷೆ ಇದೆ. ಸೊ ನಿಮ್ಮ ಪೇಷನ್ಸನ್ನು ಇಲ್ಲಿ ತುಂಬಾ ಟೆಸ್ಟ್ ಮಾಡ್ಬೋದು. ಸೊ ಆದಷ್ಟು ತಾಳ್ಮೆಯಿಂದ ಇರಿ. ಓಕೆ, ಸೊ ಎಸ್, ಇದಿಷ್ಟು ರೀಡಿಂಗ್. ಐ ಹೋಪ್ ಈ ರೀಡಿಂಗಿಂದ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ.
ಆ್ಯಂಡ್ ಎಸ್, ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಹಾಗೆ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.